ಆಟೋಮೆಟಿಕ್ ರೇನ್ ವಾಟರ್ ಸೆನ್ಸರ್ ಆಟೋಮೆಟಿಕ್ ಆಮೇಲೆ ಇದು ಆಡಿನ ಸರ್ ಬ್ರೇಕ್ ಇದೆ ಸರ್ ಮಳೆ ಬರುತ್ತೆ ಅಲ್ಲ ಅದು ಆಫ್ ಆಗೈತೆ ನೋಡೋದು ಆ ಕಡೆದು ಅಲ್ಲ ಆಫ್ ಆಗೈತೆ ಮಳೆ ಬರುತ್ತೆ ಮಳೆ ಬರುತ್ತೆ ಕ್ಲಾತ್ಸು ಮಳೆಯಲ್ಲಿ ಕಡಿಬಾರ್ದು ಲೇಡೀಸ್ ಈಗ ವರ್ಕಿಂಗ್ ಪೀಪಲ್ಸು ಭಾಳ ಜನ ಸರ್ ಈಗ ಮನೆಯಲ್ಲಿ ಈಗ ಬಟ್ಟೆ ಒಳಗೆ ಹಾಕಿ ಹಂಗೆ ಹೋಗಿ ಎಲ್ಲ ಕೆಲಸಕ್ಕೆ ಹೋಗುತ್ತೆ ಸರ್. ಅವಾಗ ಮಳೆ ಬಂದರೆ ಬಟ್ಟೆ ಎಲ್ಲ ತೊಯ್ದೋಗುತ್ತೆ ಸರ್. ಮಳೆ ಬರುತ್ತೆ ಅಂದರೆ ಈಗ ಆಟೋಮೆಟಿಕಲಿ ಇದು ಅಲ್ಲಿ ಆಫ್ ಆಗೈತೆ ಆಟೋಮೆಟಿಕಲಿ ಇದು ರೂಫ್ ಸರ್ ಇದು ಕೆಳಗೆ ಬರುತ್ತೆ ಆಟೋಮೆಟಿಕಲಿ ಈಗ ಮಳೆ ಆಮೇಲೆ ಮಳೆ ಹೋದ ತಕ್ಷಣ ಆಟೋಮೆಟಿಕಲಿ ಹೊರಗೆ ಬರುತ್ತೆ ರೈನ್ ವಾಟರ್ ಸೆನ್ಸರ್ನ ನೀನು ಕ್ಲಾತ್ ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾನೆ. ಸೊ ಇದನ್ನು ಇನ್ಸ್ಟಾಲೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಒಂದು 5 ಓನ್ಲಿ 500. ಸಣ್ಣ ವರ್ಕಿಂಗ್ ಮಾಡಲ್ ಬಗ್ಗೆ ಕೇಳ್ತಿಲ್ಲ. ಜನರಲ್ ಲೈಫಲ್ಲಿ ಕಾಮನ್ ಆಗಿ ನಾವು ನಮ್ಮ ಮನೆಗೆ ಇನ್ಸ್ಟಾಲ್ ಮಾಡಬೇಕು ಗೊತ್ತಾಗುತ್ತೆ ಕಾಸ್ಟ್ ಏನಾಗಿದೆ ಸರ್ ಇವು ದೊಡ್ಡ ಅಂದರೆ ಕಾಸ್ಟ್ ಸಣ್ಣ ಅಂದರೆ ಕಮ್ಮಿ ಸ್ವಲ್ಪ ನಾವು ಈಗ ಒಂದು ಎಷ್ಟು ವೇಟ್ ಇರುತ್ತೆ ಅಷ್ಟು ವೇಟನ್ನು ಅದು ತಳುತ್ತಾ ಎಷ್ಟು ಮಂದಿ ಬಟ್ಟೆಗಳನ್ನು ಮನೆಗೆ ಎಷ್ಟು ಜನ ಇದ್ದರೆ ಎಷ್ಟು ಬಟ್ಟೆಗಳು ಇದೆಲ್ಲ ಅದನ್ನು ಭಾಳ ಎಕ್ಸ್ಪೆಂಡಿಚರ್ ಜಾಸ್ತಿ ಆಮೇಲೆ ಅದು ಜಾಗ ಬೇಕು ಎಲ್ಲರೂ ಟೆರಸ್ ಇರ್ಬೇಕಲ್ಲ ಒಳಗೆ ಬರೋದು ಅಲ್ಲ ಟೆರಸ್ ಓಕೆ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಮಾಡೋದು ಈ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಕಾಸ್ಟ್ ಜಾಸ್ತಿ ಇದೆ. ರೈನ್ ವಾಟರ್ ಸೆನ್ಸರ್ ಯಾವುದ್ರ ಮೇಲೆ ಕೆಲಸ ಮಾಡಬೇಕಪ್ಪ ಅಂದರೆ ಕೆಲಸ ಮಾಡಬೇಕು ಮಳೆ ಬಂದರೆ ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡೋದು ಏನು ಡಿಟೆಕ್ಟ್ ಮಾಡೋದು ಮಳೆ ಬರ್ತದೆ ಮಳೆ ಬೀಳೋದ್ರಿಂದ ಅದರಲ್ಲಿ ಏನು ಫಂಕ್ಷನ್ ಆಗುತ್ತೆ ಇದರಲ್ಲಿ ಆಗ್ತಕ್ಕಂಥ ಫಂಕ್ಷನಿಂಗ್ ಈ ಸೆನ್ಸರಲ್ಲಿ ಏನೇನು ಕೆಲಸ ಆಗುತ್ತೆ ಆ ಸೆನ್ಸರ್ ಡಿಟೆಕ್ಟ್ ಮಾಡಿ ಅದರಲ್ಲಿ ಆಗ್ತಕ್ಕಂಥ ಮೆಕ್ಯಾನಿಸಮ್ ಇದೆ. ರೈನ್ ವಾಟರ್ ಬೀಳುತ್ತೆ ಡಿಟೆಕ್ಟ್ ಮಾಡಿ ಡಿಟೆಕ್ಟ್ ಆಗಿದೆ ಅಂತ ಯಾವ ಥರ ಕೆಲಸ ಮಾಡೋದು ಅಂದರೆ ಒಳಗಡೆ ಏನು ಎಲೆಕ್ಟ್ರಿಸಿಟಿ ಜಾಸ್ತಿ ಫುಲ್ ಆಗುತ್ತೆ ಕಡಿಮೆ ಫುಲ್ ಆಗುತ್ತೆ ಎಲೆಕ್ಟ್ರಿಸಿಟಿ ಕೆಲಸ ಮಾಡುತ್ತೆ
ಟೈಮ್ ಅದಕ್ಕೆ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡಲೇಬೇಕಾ? ಅಂದರೆ ನೀರು ಬಿದ್ದ ಕೂಡಲೇ ಅದರಲ್ಲಿ ಎಲೆಕ್ಟ್ರಿಕಲ್ ಫಂಕ್ಷನ್ ಯಾವ ಥರ ಆಗುತ್ತೆ? ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಇದ್ರೊಳಗೆ ಇವೆಲ್ಲ ಬೋರ್ಡ್ ಇರುತ್ತೆ ಸರ್. ಆ ಬೋರ್ಡಿಗೆ ಪ್ರೋಗ್ರಾಮಿಂಗ್ ಮಾಡ್ಬೇಕು ಸರ್. ಪ್ರೋಗ್ರಾಮ್ನ ಅಪ್ಲೋಡ್ ಮಾಡಿದಾಗೆ ನಾವು ಯಾವ ಥರ ಪ್ರೋಗ್ರಾಮಿಂಗ್ ಕೊಟ್ಟಿರ್ತೀವಿ ಆ ಥರ ವರ್ಕ್ ಆಗುತ್ತೆ ಸರ್. ಸಿ ಪ್ರಥಮ ಸಕ್ಕ ಕಡೆ ಬಾ. ಇದು ಕಾಸ್ಟ್ ಜಾಸ್ತಿ ಆಗುತ್ತೆ. ಮನು ಮನೋಜ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇವಾಗ ನಾವು ಮಳೆ ಬರ್ತೀವಿ ಸರ್. ಮಳೆ ಬಂದಾಗ ನೀರನ್ನ ಅದೇ ನೀರನ್ನ ನಾವು ಒಳಗಡೆ ಕಲೆಕ್ಟ್ ಮಾಡಿಕೊಂಡು ಆ ನೀರನ್ನ ನಾವು ಗಾರ್ಡನ್ಗಾಗಲಿ ಹೊಲಗಳಿಗಾಗಲಿ ದೊಡ್ಡ ಒಳಗಡೆ ನೀರನ್ನ ಕಲೆಕ್ಟ್ ಮಾಡ್ಕೊಂಡು ಬಿಡ್ಬೇಕು ಸರ್. ಆಗ ನೀರನ್ನ ಸೇವ್ ಮಾಡೋಣ ಸರ್. ಮತ್ತು ಇದು ಸಾಯಿಲ್ ಮಾಯ್ಚರ್ ಸೆನ್ಸರ್ ಅಂದರೆ ನಮಗೆ ಹೊಲಗಡೆಯಲ್ಲಿ ಆಗಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಾಗಲಿ ನೀರು ಮಳೆ ಬಂದಾಗ ನೀರು ಜಾಸ್ತಿ ಬೆಳೆಗಳೆಲ್ಲ ಆಗುತ್ತೆ ಸರ್. ಆಗ ನಾವು ಈ ಸಾಯಿಲ್ ಮಾಯ್ಚರ್ ಸೆನ್ಸರ್ ನೀರಿನ ತಾಪಮಾನ ಹೆಚ್ಚಾದಾಗ ಇದು ಇದರ ವೀಕ್ಷಣೆ ಬರುತ್ತೆ. ಆಗ ನಾವು ನೀರನ್ನ ಆಫ್ ಮಾಡೋದಾಗಿರಲಿ ನೀರನ್ನ ತಡೆಗಟ್ಟಬೇಕು. ಮತ್ತು ನಾವು ಅಲ್ಲೋ ಈಗ ಮೇಲೆ ನೀರು ಬೀಳ್ತಾ ಇರುತ್ತಲ್ಲ, ಮೇಲೆ ಮಳೆ ಬಂದಾಗ ಅವಾಗ ಹೆಂಗೆ ತಡೀತಿ? ನೀರು ಮಳೆ ಬರ್ತಾ ಇದೆಯಪ್ಪ, ನೀನು ಹೆಂಗೆ ತಡೀತಿ? ಸರ್ ಅದನ್ನ ನಾವು ಬೇರೆ ಕಡೆ ಈಗ ನಾವು ನೀರು ಫ್ಲೋ ಆಗ್ತಾ ಇದ್ರೆ ತಡಿಬೋದು. ಕಲೆಕ್ಟ್ ಮಾಡ್ಬೋದು. ನೀರೇನು ಟೆರೆಸ್ ಮೇಲೆ ಅಷ್ಟೇ ಬೀಳಲ್ಲ, ಎಲ್ಲ ಕಡೆ ಬೀಳುತ್ತಲ್ಲ. ಸರ್ ಅದು ನಾವು ಇದ್ದಷ್ಟು ಟೆರೆಸ್ ಮೇಲೆ ಬೀಳೋದನ್ನ ನೀನು ಹಾರ್ವೆಸ್ಟಿಂಗ್ ಮಾಡ್ಬೋದು. ಇಲ್ಲ ಈಗಂತೂ ಜಾಸ್ತಿ ನೀರಾಗಿ ಸರ್ ಮಳೆ ಅದು ಹಾಳಾಗುತ್ತೆ. ಮಳೆ ಹೋದ್ಮೇಲೆ ಸರ್ ಬೇರೆ ಬಟ್ ಮಳೆ ಇದ್ದಾಗಂತೂ ಏನು ಮಾಡೋಕ್ಕಾಗಲ್ಲಲ್ಲ ಇದು. ಹೌದಾ? ಮಳೆ ಇದ್ದಾಗ ಏನಾದರೂ ಮಾಡೋಕ್ಕಾಗುತ್ತಾ? ಈ ಮಳೆ ಹೋದ್ಮೇಲೆ ನಿಮ್ಮದು ವರ್ಕ್ ಆಗುತ್ತೆ. ಕರೆಕ್ಟ್. ಈಗ ಮಳೆ ಬರ್ತಾ ಇದೆ ಅಪ್ಪ, ಇಲ್ಲಿ ನೀರು ಜಾಸ್ತಿ ಬೀಳ್ತಾ ಇದೆ, ಏನು ಮಾಡಬೇಕು? ತಡಿಬೇಕಂದ್ರೆ ಸರಿ 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 ತಡೆಯೋಕ್ಕಾಗತ್ತಾ? ಸರಿ 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 ಸರ್ ಅದಕ್ಕೆ ನಾವು ಬೇರೆ ಮತ್ತು ಇದು ನಾವು ಸಮ್ಮರಲ್ಲಿ ಯೂಸ್ ಇರುತ್ತೆ. ಸಮ್ಮರಲ್ಲಿ ನಾವು ನೀರು ಭಾಳ ವೇಸ್ಟ್ ಮಾಡಿ ಒಳಗಡೆ ಕಲೆಕ್ಟ್ ಬಿಟ್ಟಾಗ ಮಾಡ್ಬೋದು ಸರ್. ನಾವು ಇಷ್ಟೇ ಬರಗಾಲ ಇರ್ತೈತೆ ಸರ್. ಅವಾಗ ನೀರು ನಾವು ಕಮ್ಮಿ ಯೂಸ್ ಮಾಡ್ಬೇಕಂತ ಇರ್ತೈತೆ ಸರ್. ಅವಾಗ ನಾವು ಅವಾಗ ಯೂಸ್ ಮಾಡ್ಬೋದು ಸರ್. ಸೆನ್ಸರ್ನ ಯೂಸ್ ಮಾಡಿ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬಿಟ್ಟಾಗ ಆವಾಗ ನಾವು ಬೋರ್ನ ಆಫ್ ಮಾಡ್ಬೋದು ಸರ್. ಈ ಹೊಲಗಳಲ್ಲೆಲ್ಲ ಈ ರೀತಿ ಸೆನ್ಸರ್ ಕಾಸ್ಟ್ ಏನದಪ್ಪ ಈ ಸೆನ್ಸರ್ದು? ಸರ್ ಇದೇನೇನಂದ್ರೆ ಒಂದು 250 ಇರ್ತದೆ ಸರ್. UNO ಬೋರ್ಡ್ ಸರ್. ಸರ್. ಇದು ಈ UNO ಬೋರ್ಡ್ 250 ಬರ್ತದೆ ಸರ್. ಸರ್ UNO ಅಂದರೆ ನಾವು ಯಾವುದಾದ್ರೂ ಒಂದು ರೋಬೋಟಿಕ್ type ಸರ್ ಅದು. ಮಷಿನ್ಸ್ನ ರೆಡಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಸರ್. ಯೂಸ್ ಮಾಡ್ಕೊಂಡು ಇದಕ್ಕೆ ಪ್ರೋಗ್ರಾಮಿಂಗ್ ಕೊಡ್ತಾರೆ ಸರ್. ಎಸ್ ಸರ್. ಇದನ್ನ ಯೂಸ್ ಮಾಡಿಕೊಂಡು ನಾವು ಇದು MH ಸೆನ್ಸರ್ ಅಂತ ಸರ್. ಇದರಿಂದ ಇದಕ್ಕೆ ನಾವು ಮೆಸೇಜ್ ಬರುತ್ತೆ ಸರ್. ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಈ ಥರ ಮಾಡಬೇಕು ಸರ್. ಮತ್ತು ಇದು 250 ಮತ್ತು ಇದು ಒಂದು ಇದು ಒಂದು 100 ರುಪೀಸ್ ಇರ್ತದೆ ಸರ್. ಇದು ಒಂದು 100 ರುಪೀಸ್ ಸರ್. ಚೈನಾ ಮೇಡ ಎಸ್ ಸರ್. ಸರ್ ಇದಕ್ಕೆ ಇದಕ್ಕೆ ಪ್ರೋಬ್ಸ್ ಅಂತ ಕರೀತಾರೆ ಸರ್. ಯಾವ ಥರ ಕೆಲಸ ಮಾಡ್ತಾರೆ? ಇದರೊಳಗಡೆ ಮಾಯ್ಚರ್ ಸೆನ್ಸರ್ ಅಂತ Sensor ಇರ್ತದೆ ಇರ್ತದೆ ಸರ್. ಆ ಮಾಯ್ಚರ್ ಸೆನ್ಸರ್ ವಾಟ್ರ್ ಭಾಳ ಮಣ್ಣಲ್ಲಿ ವಾಟ್ರ್ ಭಾಳ ಇದ್ದರೆ ಆವಾಗ ಈ ಮಾಯ್ಚರ್ ಸೆನ್ಸರ್ ವರ್ಕ್ ಮಾಡುತ್ತೆ ಸರ್. ನಾವು ಮಾಯ್ಚರ್ ಎಷ್ಟು ಇದ್ರ ಮಾಯ್ಚರಿಗೆ ಇಟ್ಟಿರ್ತಾವೆ ಇದಕ್ಕೆ ಆಳಕ್ಕೆ ಹೋಗಿ ಇದು ಮಾಡ್ತೀವಿ. ಅಲ್ಲಪ್ಪ, ಈಗ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬೋದು. ವಾಟರ್
ವಾಟರ್ ಬಿದ್ದಾಗ ಅಬ್ಸರ್ವ್ ಮಾಡಿ ಸರ್ ಅದು ಮಣ್ಣಲ್ಲಿ ಎಷ್ಟು ನಾವು ಎಷ್ಟು ಇಡ್ತೀವೋ ಅಷ್ಟು ಇದು ಹೋಗುತ್ತೆ ಸರ್ ಅಂದರೆ ಮಾಯ್ಸ್ ಆಗುತ್ತೆ ಸರ್. ಎಷ್ಟು ಡೀಪ್ ಇಡ್ತೀವೋ ಅಷ್ಟು Yes, sir. moisture-ನ sense ಸರ್ ಮಾಡ್ತೀವಿ. ನಾವು Yes, sir. ಪ್ರೋಗ್ರಾಮ್ ಕೊಡ್ಬೇಕು ಸರ್ ಎಷ್ಟು ನಮ್ಗೆ ಡೀಪ್ Yes, sir. ಬೇಕು ಅಂತ ಇದ್ರೊಳಗೆ ಪ್ರೋಗ್ರಾಮ್ ಕೊಟ್ಟು ನಾವು ಮಾಡ್ತೀವಿ. ಇದನ್ನ ನಾರ್ಮಲ್ ಆಗಿರ್ತಕ್ಕಂಥ ರೈತ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಹೌದು ಸರ್ ಅಂದರೆ ಕಾಸ್ಟ್ ಇರೋರು ಮಾಡ್ಬೋದು ಸರ್ ಬೇರೆ ಬೇರೆ ಕಡೆಯಲ್ಲೆಲ್ಲ ಮಾಡ್ಬೋದು ಸರ್. ಸಾಮಾನ್ಯವಾಗಿರ್ತಕ್ಕ ಬೇಡಕ್ಕ ಅವ್ನು ಬಿಡ್ತಾನೆ ನೀವು ಹೋಗಿರ ಆಮೇಲೆ ಸರಿಯವರ ಆದ ತಕ್ಷಣ ಕೊಡ್ತೀವಿ. ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಈಗ ನಿಮ್ಮ ಈ ಮಾಡಲ್ ಐತಲ್ಲ, ಅತಿ ಕಡಿಮೆ ತಿಳುವಳಿಕೆ ಇರ್ತಕ್ಕಂಥ ರೈತರಿಗೂ ಯೂಸ್ ಆಗೋ ಥರ ಐತ. ಆಯ್ತು ಅಂದರೆ ಆಗುತ್ತೆ ಸರ್. ಒಂದು ಸ್ವಲ್ಪ ಬೇರೆ ಬೇರೆ ಕಡೆಯಲ್ಲೆಲ್ಲ ಮಾಡ್ಬೋದು ಸರ್. ಅಂದರೆ ನಾಲೆಡ್ಜ್ ಇರೋರು ಅರ್ಧಂಬರ್ಧ ಓದಿರ್ತಾರಲ್ಲ ಸರ್ ಅವ್ರು ಮಾಡ್ಬೋದು. ಅರ್ಧಂಬರ್ಧ ಓದಿರೋದು ಮಾಡೋದು, ಪೂರ್ತಿ ಓದಿರೋದು ಮಾಡೋದು. ಅದು ಸರ್ ಭಾಳ ಒಟ್ಟ ಓದಿರಲ್ಲ ಸರ್, ಅವ್ರಿಗೆ ಗೊತ್ತಿರಲ್ಲ ಸರ್. ಸ್ವಲ್ಪ ಅದು ತಿಳ್ಕೊಂಡಿರ್ತಾರಲ್ಲ ಸರ್, ಅವರು ಮಾಡ್ಬೋದಲ್ಲ ಸರ್. ಏನು ಅಂತಂದರೆ ನೀರು ನಾವು ಎಷ್ಟು ಬಿಡಬೇಕು ಬೇಸಿಗೆಗಾಲದಾಗ ಉಪಯೋಗ ಆಗುತ್ತೆ ಸರ್ ಇದು. ಜಾಸ್ತಿ ನೀರಿದೆನಾ ಕಡಿಮೆ ನೀರಿದೆ, ಜಾಸ್ತಿ ನೀರಾದರೆ ಇದು ಸೆನ್ಸರ್ ತಿಳಿಸ್ತದೆ ಹಂಗೆ ಹೇಳ್ತಾರೆ. ನಿಮ್ಮ ಹೆಸರು ಏನಪ್ಪ? ಎಸ್ ಕೃಷ್ಣ. ಎಸ್ ಕೃಷ್ಣ. ಎಂ ಸಂಜಯ್ ಎಂ ಸಂಜಯ್ ಸಂಜಯ್